ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ರಾಜಧಾನಿ ಬೆಂಗಳೂರಲ್ಲಿ ಕೆಲ ದಿನಗಳ ಹಿಂದೆ ತನ್ನ ತಾಯಿ ಎದುರೇ ರೌಡಿ ಶೀಟರ್ ಒಬ್ಬನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ ಕಾಲಿಗೆ ಗುಂಡು ಹಾರಿಸಿ ಈಗ ಪೊಲೀಸರು ಬಂಧನ ಮಾಡಿರ್ತಕ್ಕಂಥದ್ದು. ಸರ್, ನಾನು ಏನು ಹೇಳ್ತಾ ಇದ್ದೀನಿ, ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಮರಜ್ಯೋತಿ ಲೇಔಟ್ನಲ್ಲಿ ಈ ಹಿಂದೆ ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಂತಹ ಪವನ್ನನ್ನು ಆತನ ತಾಯಿ ಎದುರೇ ಹತ್ಯೆ ಮಾಡಲಾಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ 3 ವರ್ಷಗಳ ಹಿಂದೆ ರೌಡಿ ಶೀಟರ್ ಕಪಿಲನ ಕೊಲೆಗೆ ಸಂಬಂಧಿಸಿದಂತೆ ಈ ಒಂದು ಕೊಲೆಯಾದಂಥ ಪವನ್ ಅರೆಸ್ಟ್ ಆಗಿ ಜೈಲು ಸೇರಿರ್ತಾನೆ. ಜೈಲು ಸೇರಿ ಸುಮಾರು 3 ವರ್ಷಗಳ ಕಾಲ ಪರಪ್ಪನಾಗ್ರಹಾರದಲ್ಲಿದ್ದು ಕೆಲ ದಿನಗಳ ಹಿಂದಷ್ಟೇ ಹೊರಗಡೆ ಬಂದಿರ್ತಾನೆ. ಇದನ್ನೇ ಕಾಯ್ದು ಕುಳಿತಿದ್ದಂಥ ಹಿಂದೆ ಕಪಿಲನ ಸಹಚರರಾಗಿದ್ದಂಥ ರಂಜಿತ್ ಮತ್ತು ಆತನ ಟೀಮ್ 3 ಬೈಕ್ಗಳಲ್ಲಿ ಬಂದು ಅಮರಜ್ಯೋತಿ ಲೇಔಟ್ನ ಆತನ ನಿವಾಸದಲ್ಲಿ ಆತನ ತಾಯಿ ಎದುರೇ ಪವನ್ನನ್ನು ಭೀಕರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಈ ಬಗ್ಗೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುತ್ತೆ. ಪೊಲೀಸರು ಈ ರಂಜಿತ್ಗಾಗಿ ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾ ಇರ್ತಾರೆ. ಈ ವೇಳೆಯಲ್ಲಿ ನಿನ್ನೆ ಒಂದು ರಾತ್ರಿ ವೇಳೆಗೆ ಒಂದು ಮಾಹಿತಿ ಬರುತ್ತೆ, ಈತ ಮಿಟ್ಗಾನಹಳ್ಳಿ ಬಳಿಯ ಒಂದು ಶೆಡ್ ಒಂದರಲ್ಲಿ ಅಡಗಿ ಕುಳಿತಿದ್ದಾನೆ ಅಂತೇಳಿ. ಹೀಗಾಗಿ ಸಂಪಿಗೆಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ವೆಂಕಟೇಶ್ ಸೇರಿದಂತೆ ಟೀಮ್ ಅಲ್ಲಿಗೆ ಆತನನ್ನು ಬಂಧಿಸೋದಕ್ಕೆ ಹೋಗುವಂಥದ್ದು. ಈ ವೇಳೆಯಲ್ಲಿ ರಂಜಿತ್ ತನ್ನ ಬಳಿ ಇದ್ದಂಥ ಡ್ರ್ಯಾಗರನ್ನು ಬಳಸಿ ಇನ್ಸ್ಪೆಕ್ಟರ್ ವೆಂಕಟೇಶ್ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಅವರ ಕೈಗೆ ಗಾಯವನ್ನು ಕೂಡ ಮಾಡ್ತಾನೆ. ಈ ವೇಳೆಯಲ್ಲಿ ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸುವಂಥ ವೆಂಕಟೇಶ್ ನಂತರ ಆರೋಪಿ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಆತನ ಕಾಲಿಗೆ ಗುಂಡು ಹಾರಿಸಿ ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಏನು 3 ವರ್ಷಗಳ ಹಿಂದಿನ ಕೊಲೆಗೆ ಒಂದು ರಿವೆಂಜ್ ಮರ್ಡರ್ ಆಗಿತ್ತು, ಆ ಮರ್ಡರ್ನ ಮಾಡಿದ್ದಂಥ ಆರೋಪಿಯನ್ನು ಆತನ ಕಾಲಿಗೆ ಗುಂಡು ಹಾರಿಸಿ ಬಂಧಿಸುವಲ್ಲಿ ಸಂಪಿಗೆಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಇನ್ನೊಂದಷ್ಟು ಜನರ ಬಂಧನ ಆಗಬೇಕಾಗಿದ್ದು, ಈ ಬಗ್ಗೆ ಸ್ಥಳಕ್ಕೆ ಈಶಾನ್ಯ ವಿಭಾಗದ DCP ಮಿಥುನ್ ಕುಮಾರ್ ಭೇಟಿ ನೀಡಿ ಉಳಿದವರ ಬಂಧನವು ಕೂಡ ಶೀಘ್ರ ಆಗಬೇಕು ಅಂತೇಳಿ ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರೌಡಿ ಶೀಟರ್ ಕೊಲೆಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಮುಖ ಆರೋಪಿಗೆ ಕಾಲಿಗೆ ಗುಂಡು ಹಾರಿಸಿ ಈಗ ಬಂಧನ ಮಾಡಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ ಬೆಂಗಳೂರು.